ಬ್ರೇಕಿಂಗ್ ನ್ಯೂಸ್ ಕರ್ನಾಟಕ. ನಮಸ್ಕಾರ. ನೋಡಿದ್ರಲ್ಲ ಸ್ನೇಹಿತರೆ, ಇದು ತುಮಕೂರು ಜಿಲ್ಲೆ ಸಿರಾ ತಾಲೂಕಿನ ಕೊಟ್ಟ ಗ್ರಾಮ ಪಂಚಾಯಿತಿಯ ಒಂದು ಕೊಟ್ಟ ಗ್ರಾಮಸ್ಥರಿಂದ ಒಂದು ಆಕ್ರೋಶ. ಸುಮಾರು ವರ್ಷಗಳಿಂದ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಶಾಸಕರಾಗಲಿ ಅಧಿಕಾರಿಗಳಲ್ಲಿ ಇಲ್ಲಿ ಖಾಲಿ ನಿವೇಶನ ಕೊಟ್ಟಿಲ್ಲ. ಜನಸಂಖ್ಯೆ ಹೆಚ್ಚಾಗಿದೆ. ದಿನದಿಂದ ಒಂದು ಕುಟುಂಬದಲ್ಲಿ 2-3 ಜನ ಮದುವೆ ಆಗಿದ್ದಾರೆ. ನಾವು ಎಲ್ಲಿ ಮನಿಕಬೇಕು, ಖಾಲಿ ನಿವೇಶನ ಬೇಕೇ ಬೇಕು, ಸೈಟ್ ಬೇಕು ಅಂತ ಅಂದು ಒಂದು ಗೋಮಾಳ ಜಮೀನಲ್ಲಿ ಒಂದು ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಒಂದು ಬೋರ್ಡ್ ಅನ್ನು ನಿಲಾಕಿ ಬನ್ನಿ ಸ್ನೇಹಿತರೆ, ತೋರಿಸ್ತೇನೆ. ನೋಡಿ ಸ್ನೇಹಿತರೆ, ಇದು 367ನೇ ಸರ್ವೆ ನಂಬರ್ನಲ್ಲಿ ಇರುವಂಥ ಒಂದು 29 ಎಕರೆ ಜಮೀನಿನಲ್ಲಿ ಕೊಟ್ಟ ಎಲ್ಲ ಗ್ರಾಮಸ್ಥರು ನಮಗೆ ಸೈಟ್ ಇಲ್ಲ, ಮನೆ ಬೇಕು, ಸೈಟ್ ಹಕ್ಕುಪತ್ರ ಕೊಡಬೇಕು ಅಂತ ಅಧಿಕಾರಿಗಳಿಗೂ ಮತ್ತು ಸಿರಾ ಶಾಸಕರಿಗೂ ಮನವಿ ಮಾಡಿಕೊಂಡು ನಮ್ಮ ಅಂಬೇಡ್ಕರ್ ಅವರ ಒಂದು ಬೋರ್ಡನ್ನು ಉಣಿ ಇವತ್ತು ನಮ್ಮ ಈ ಏನು 367 ನಂಬರ್ನಲ್ಲಿ ಏನು ಗೋಮಾಳ ಜಮೀನಿದೆ ಅದಕ್ಕೆಲ್ಲದಕ್ಕೂ ಸಹ ಒಂದು ಗುರ್ತಿಗೆ ಒಂದು ಗೂಟ ಉಣುವ ಮೂಲಕ, ಒಂದು ಕಲ್ಲು ಒಂದು ಹಾಕುವ ಮೂಲಕ, ಆಮೇಲೆ ಗುಡ್ಲೂ ಸಹ ಹಾಕುವ ಮೂಲಕ ಜನಗಳು ಎಲ್ಲರೂ ಸಹ ಬಂದಿದ್ದಾರೆ. ಕೊಟ್ಟ ಗ್ರಾಮಸ್ಥರು ಸಹ ನಮಗೆ ವಾಸಿಸುವುದಕ್ಕೆ ಜಾಗ ಇಲ್ಲದ ಕಾರಣ ಒಂದೊಂದು ಮನೆಯಲ್ಲಿ 2-3 ಒಂದೊಂದೇ ರೂಮಲ್ಲಿ ಮನೆ ಕಾಣ್ತಾ ಇದ್ದೀವಿ, ನಮಗೆ ಆಶ್ರಯ ಇಲ್ಲ ಅಂತ ಅಂದ್ಬಿಟ್ಟು ನೋಡಿ ಸ್ನೇಹಿತರೆ, ಗುಡ್ಲಾಕೊಂಡು ನಾವು ಇಲ್ಲೇ ವಾಸ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬನ್ನಿ ಸ್ನೇಹಿತರೆ, ಅಷ್ಟರೊಳಗೆ ಏನಾಯಿತು ಅಂತ ತೋರಿಸ್ತೀನಿ ಮುಂದಿನ ವಿಡಿಯೋದಲ್ಲಿ. ನೋಡಿ ಸ್ನೇಹಿತರೆ, ಹೊಲ್ದವ್ರು ಕಂಪ್ಲೇಂಟ್ ಕೊಟ್ಟರು ಅಂದೇಡ್ಕೆ ಆರಕ್ಷಕ ಠಾಣೆಗಳು ಏಕಾಏಕಿ ಬಂದು ನೋಡಿ ಸ್ನೇಹಿತರೆ, ಅಂಬೇಡ್ಕರ್ ಅವರ ಒಂದು ಬೋರ್ಡನ್ನು ಆಸೆಕೆಸ್ತು ಅಲ್ಲಿರುವಂಥ ಏನು ಅದ್ಬಸ್ ಮಾಡಿದ್ರು ಅದು ಗ್ರಾಮಸ್ಥರು ನಮಗೆ ಸೈಟ್ ಬೇಕು ಅಂತ ಗುಡ್ಲಾಕೊಂಡಿದ್ರು ಮತ್ತು ಗೂಟವನ್ನು ಉಳಿದ್ರು, ಅವನ್ನೆಲ್ಲ ಕಿತ್ತಾಕಿ ಎಲ್ಲ ಗ್ರಾಮಸ್ಥರನ್ನು ಓಡಿಸಿರು. ಆದರೂ ಗ್ರಾಮಸ್ಥರು ಹೆದರಿಕೆಂಬತಾನೆ ಅವರು ಏಕಾಏಕಿ ಬಂದು ಗೇಯ್ಬೇಡ್ರಿ ಅಂತ ಹೇಳಿದರು. ಆದ ಕಾರಣ ನಾವು ಸಹ ಏಕಾಏಕಿ ಬಂದು ಗುಡ್ಲಾಕಿದ್ದೀವಿ ಸ್ವಾಮಿ ಅಂತ ಆರಕ್ಷಕ ಠಾಣೆಗಳಿಗೆ ಗ್ರಾಮಸ್ಥರು ಉತ್ತರ ಕೊಡ್ತಾ ಇದ್ದಾರೆ. ಹೋಗಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ, ಈ ಥರ ಮಾಡೋದು ತಪ್ಪು ಅಂತ ಹೇಳಿದರು. ನಮ್ಮ ಕೊಟ್ಟ ಎಲ್ಲ ಗ್ರಾಮಸ್ಥರು ಅವ್ರ ಮೇಲೆ ಹೊಲ ಗೇದಿರೋದಕ್ಕೋಸ್ಕರ ಕಂಪ್ಲೇಂಟ್ ಕೊಡೋಣ ಅಂತ ಹೋಗಿದ್ದಾರೆ ಸಿರಾಕ್ಕೆ. ನೋಡಿ ಸ್ನೇಹಿತರೆ, ಇಲ್ಲಿ ಬಡವರು ನ್ಯಾಯ ಕೇಳೋದೇ ತಪ್ಪೆ. ಇಲ್ಲಿ ಕೊಟ್ಟ ಗ್ರಾಮಸ್ಥರಿಗೆ ನಿವೇಶನ ಇಲ್ಲ, ಖಾಲಿ ಜಾಗ ಇರೋದನ್ನು ಅವ್ರ ಹೆಸರಿಗೆ ಆದರೆ ಆಗಲಿ, ನಮ್ಮ ಹೆಸರಿಗೆ ಮಾಡಿಕೊಡಿ, ನಮಗೆ ನಿವೇಶನ ಕೊಡಿ ಅಂತ ಗ್ರಾಮಸ್ಥರು ಆಕ್ರೋಶ. ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ನೋಡಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಮತ್ತು ಸಿರಾ ಶಾಸಕರಾದಂಥ ಜಯಚಂದ್ರ ಸಾಹೇಬರವರೇ ಮತ್ತು ಜಿಲ್ಲಾ DC ಅವರೇ ಮತ್ತು ತಹಸೀಲ್ದಾರ್ ಅವರೇ ಮತ್ತು RI ಅವರೇ ಮತ್ತು ವಿಲೇಜ್ ಅಕೌಂಟ್ ಅವರೇ ಏಕಾಏಕಿ ನಮ್ಮ ಗೋಮಾಳ ಜಮೀನನ್ನು ರೈತರಿಗಾದರೂ ಮಾಡಿಕೊಡಿ, ಇಲ್ಲಾಂದರೆ ನಮ್ಮ ಕೊಟ್ಟ ಗ್ರಾಮಕ್ಕೆ ಅಗತ್ಯ ಇದೆ ಖಾಲಿ ನಿವೇಶನ, ಸೈಟ್ ಇಲ್ದರೆ ಹೊಲದಲ್ಲೆಲ್ಲ ಮನೆ ಕಟ್ಕೊಳ್ತಾ ಇದ್ದಾರೆ. ಆದ ಕಾರಣ ನಮಗೆ ಕೊಟ್ಟ ಗ್ರಾಮಸ್ಥರಿಗೆ ಒಂದೊಂದು ಮನೆಗೊಂದು ಸೈಟ್ ಆಗ್ತವೆ ಅಂತ ಅಂದ್ಬಿಟ್ಟು ನಾವು ಈ ಅಂಬೇಡ್ಕರ್ ಒಂದು ಬೋರ್ಡನ್ನು ಉಣಿ ನಮ್ಮ ಹಕ್ಕು, ನಮ್ಮ ಹೋರಾಟ, ನಮಗೆ ಅಗತ್ಯವಿದೆ ಅಂಬೇಡ್ಕರ್ ಅವರ ಒಂದು ಸಮುದಾಯಕ್ಕೆ ಅಂತ ಒಂದು ಬೋರ್ಡ್ ಉಣಿದನ್ನು ಆರಕ್ಷಕರು ಬಂದು ಏಕಾಏಕಿ ಗುಡ್ಲು ಅದೆಲ್ಲ ಕಿತ್ತಾಗಲಿ. ಆದರೆ ನಾವು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಬೋರ್ಡನ್ನು ಹಾಸಿಗೆಸಿದರೆ ಇದು ಅವಮಾನ ಮಾಡಿದಂತೆ. ಇದು ಕೊಟ್ಟದಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ಈ ಸಮಸ್ಯೆ ಉದ್ಭವ ಐತೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಇಬ್ಬರಿಗಾದರೂ ಇಲ್ಲ ಜಗಳ ಮೂರನಿಗೆ ಲಾಭ ಆಗೋದು ಬೇಡ, ಇಲ್ಲ ರೈತರಿಗೆ ಮಾಡಿಕೊಡಿ, ಇಲ್ಲ ರೈತರಿಗೆ ಆಗಲಿಲ್ಲ ಅಂದರೆ ನಮಗೆ ನಿವೇಶನಕ್ಕಾದರೂ ಮಾಡಿಕೊಡಿ, ಕೊಟ್ಟಕ್ಕೆ ಭಾಳ ಅಗತ್ಯವಿದೆ, ಮನಗೊಂದು ಸೈಟ್ ಬರ್ತವೆ, ಈ ಜಾಗವನ್ನು ನಮಗೆ ಬಿಟ್ಕೊಡಿ ಎಂದು ಆಕ್ರೋಶವನ್ನು ಹೊರಗಾಕಿದ್ರು ಕೊಟ್ಟ ಗ್ರಾಮಸ್ಥರು. ವಿಡಿಯೋನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ.